ಇವತ್ತು ಹೋರಾಟವನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಸರಣಿಯಾಗಿ ಬಾಣ್ಯಂತರ ಸಾವು ಏನಾಗ್ತಾ ಇದೆನೋ ಇದು ಸರ್ಕಾರ ಇಲ್ಲೋ ಒಂದು ಕಡೆ ಉತ್ತರವನ್ನು ಆನ್ಸರನ್ನು ಕೊಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ವಿ. ಈ ಹೋರಾಟ ಏನಿದೆನೋ ಉಪವಾಸ ಸತ್ಯಾಗ್ರಹ. ಎಲ್ಲಿ ತನಕ ಕೂಡ ಈ ಸರಣಿಯ ಬಾಣಂತರ ಸಾವು ನಿಲ್ಲಲ್ಲನೋ ಅಲ್ಲಿ ತನಕ ಈ ಹೋರಾಟವನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೇಕನ್ನೋಂಥ ತೀರ್ಮಾನವನ್ನು ಪಾರ್ಟಿ ನಮ್ಮ ನಾಯಕರೆಲ್ಲರೂ ಕೂಡ ತೊಗೊಂಡಿರೋ ಕಾರಣ ಇವತ್ತು ಅಧ್ಯಕ್ಷರು ನಾನು ಸಮ್ಮುಖದಲ್ಲಿ ಇವತ್ತು ಇಬ್ಬರು ಕೂಡ ಉಪವಾಸನಿದ್ದು ಈ ಸತ್ಯಾಗ್ರಹವನ್ನು ಮುಂದುವರಿಸ್ತಾ ಇದ್ದೀವಿ. ಇವತ್ತು ಬಹುಶಃ ನಮ್ಮ ಆರೋಗ್ಯ ಮಂತ್ರಿಗಳು ಅವ್ರಿಗೆ ಇವತ್ತು ಕಣ್ಣು ತೆಗೆದಿರಬೇಕು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಇಷ್ಟು ದಿನಗಳ ಕಾಲ ಅವ್ರಿಗೆ ಎಲ್ಲೋ ಬೇರೆ ಲೋಕದಲ್ಲಿ ಇದ್ದರೇನೋ ಗೊತ್ತಿಲ್ಲ ಆಗಲಿ 100 ಮಂದಿಗೂ ಹೆಚ್ಚು ಮಂದಿ ಬಾಣಂತರು ಸತ್ತೋದ್ರು. ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಕೂಡ 5 ಮಂದಿ ಬಾಣಂತರು ಸತ್ತೋಗಿದ್ದಾರೆ. ಇನ್ನು ಮುಂದಕ್ಕೆ ಇದನ್ನು ಏನು ಮಾಡಬೇಕು ಅನ್ನೋಂಥದ್ದು ಇವತ್ತು ಮುಖ್ಯಮಂತ್ರಿಗಳು ಯೋಚನೆ ಮಾಡಿಲ್ಲ, ಮಂತ್ರಿಗಳು ಕೂಡ ಯೋಚನೆ ಮಾಡಿಲ್ಲ. ಎಲ್ಲೋ ಒಂದು ಕಡೆ ನಾಳೆ ಮುಖ್ಯಮಂತ್ರಿಗಳು ಸಿರುಗುಪ್ಪಾಗಿ ಏನೋ ಬರ್ತಾ ಇದ್ದಾರಂತೆ. ಇವತ್ತು ನಾಳೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಬೇಕು, ಸೆಷನ್ಗೆ ಹೋದ್ರಿಗೆ ಅಲ್ಲಿ ಉತ್ತರ ಕೊಡಬೇಕು ಅನ್ನೋಂಥ ಕಾರಣದಿಂದ ಮಂತ್ರಿಗಳು ಎಲ್ಲರೂ ಕೂಡ ಬಂದು ಹೋಗ್ತಾ ಇದ್ದಾರಂತೆ. ಬರಲಿ, ನಾನೇನು ಯಾರನ್ನು ಕೂಡ ಬರೋವಂಥವ್ರನ್ನ ಬ್ಯಾಡ್ ಅನ್ನೋಕ್ಕೆ ಹೋಗಲ್ಲ. ನಮ್ಮೆಲ್ಲರೂ ಕೂಡ ಬೇಕಾಗಿರೋದು ಇಷ್ಟೇ. ಇವತ್ತು ಬಡವರು ಆಸ್ಪತ್ರೆ ಅಂದರೆ ಅದು ಸರ್ಕಾರಿ ಆಸ್ಪತ್ರೆ. ಇವತ್ತು ಬಡವರು ಬಂದು ಇವತ್ತು ರೊಕ್ಕ ಕೊಡೋಕ್ಕಾಗಲ್ಲ ಅನ್ನೋಂಥ ಕಾರಣದಿಂದ ಖಾಸಗಿ ಆಸ್ಪತ್ರೆಗೆ ಹೋಗ್ಲಾರ್ದಂತೆ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿ ಕೆಲವೊಂದು ಸಿಜರನ್ ಆಪ್ರೇಷನ್ ಆಗ್ತಾವೆ, ಕೆಲವೊಂದು ನಾರ್ಮಲ್ ಡೆಲಿವರಿ ಆಗ್ತಾವೆ. ಆ ಡೆಲಿವರಿ ಆಗೋಂಥ ಒಂದು ನಂಬಿಕೆ ಇದ್ದಂಥ ಆಸ್ಪತ್ರೆ ಇದು ಸರ್ಕಾರಿ ಆಸ್ಪತ್ರೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳ ಮೇಲೆ ವಿಶ್ವಾಸ ಹೋಗಿದೆ. ಇವತ್ತು ಸಾಕಷ್ಟು ಮಂದಿ ಪ್ರೆಗ್ನೆಂಟ್ ಇರೋಂಥ ಹೆಣ್ಮಕ್ಳು ನಮಗೆ ವಿಶ್ವಾಸ ಇಲ್ಲ ಅಂತೇಳಿ ಬೇರೆ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಬಂದರೆ ನಾವು ಹೆಣ ಆಗಿ ಹೊರಗೆ ಬರಬೇಕು ಅನ್ನೋಂಥ ಭಯ ಏನು ಪ್ರಾರಂಭ ಆಗಿದೆನೋ ಆ ಭಯವನ್ನು ತೊಲಗಿಸ್ಬೇಕು. ಆ ಭಯವನ್ನು ಅದರಿಂದ ಅವ್ರಿಗೆ ಭಯ ಆಗಲಾರ್ದಂಥ ನೋಡ್ಕೋಬೇಕನ್ನೋಂಥ ಕಾರಣದಿಂದ ಇವತ್ತು ಈ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಈ ಪ್ರೊಟೆಸ್ಟ್ ಇಷ್ಟೇ ನಮ್ಮೆಲ್ಲರನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಜನರಿಗೆ ಕಾನ್ಫಿಡೆನ್ಸ್ ತುಂಬಬೇಕು. ಸರ್ಕಾರಿ ಆಸ್ಪತ್ರೆ ಅಂದರೆ ನಮ್ಮ ಜೀವ ಉಳಿಸುತ್ತನ್ನಂಥ ನಂಬಿಕೆಯನ್ನು ಕೂಡ ಅವ್ರಿಗೆ ಇಸ್ಕೊಡ್ಬೇಕು. ಜೊತೆಲಿ ಬಾಣಂತರು ಯಾರು ಹೋದ್ರೂ ಕೂಡ ನಾವೀಗ ಸಾವಾಗಲ್ಲ, ಹೆಣ ಆಗಿ ವಾಪಸ್ ಬರ್ತೀವಿ ಅಂತ ಭಯ ಏನಿದೆನೋ ಆ ಭಯನ ತೊಲಗಿಸ್ಬೇಕು. ಸರ್ಕಾರ ಅವ್ರಿಗೆ ಮಿಷನರಿ ಏನು ಫೇಲ್ ಆಗಿದೆನೋ, ಗೌರ್ಮೆಂಟ್ ಮಿಷನರಿ ಏನು ಫೇಲ್ ಆಗಿದೆನೋ ಅದನ್ನು ಸರಿಪಡ್ಕೋಬೇಕು ಅನ್ನೋಂಥ ಕಾರಣದಿಂದ ನಾವೆಲ್ಲರೂ ಸೇರಿ ಇವತ್ತು ಉಪವಾಸ ಸತ್ಯಾಗ್ರಹವನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಇಲ್ಲ, ಅವ್ರಿಗೇನಾಗಿದೆ ಪಾಪ ಭಾಳಷ್ಟು ಮಂದಿ ಈ ರೀತಿ ಸಾಲ ಮಾಡಿಕೊಂಡು ಬೇರೆಯವ್ರ ಹತ್ರ ಅಲ್ಲಿ ಇಲ್ಲಿ ತಗೊಂಡು ಕೆಲವು ಮಂದಿ ಅವ್ರಿಗೆ ಪಾಪ ಔಷಧಿಗಳು ಹೊರಗಡೆ ತಗೊಂಡು ಅವ್ರಂತ ಸಾಲ ಮಾಡಿಕೊಂಡಾರ. ಇವತ್ತು ಸರ್ಕಾರ ಏನೋ 2 ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ಕೊಟ್ಟಿದಂತೆ. ಆ 2 ಲಕ್ಷ ರೂಪಾಯಿಗೆ ನಾನು ಸರ್ಕಾರ ಅವ್ರು ಖರ್ಚು ಮಾಡಿದಂಥ ಹಣಕ್ಕೆ ಅದು ಸಮ ಮಾಡೋಕ್ಕೆ ಹೋಗಲ್ಲ. ಇವತ್ತು ಏನು ಪ್ರಾಣ ಹೋಗಿದನೋ ಆ ಪ್ರಾಣಕ್ಕೆ ಬೆಲೆ ಕೊಡೋಕ್ಕೆ ಸಾಧ್ಯ ಆಗಲಾರ್ದಂಥ ಪ್ರಾಣವನ್ನು ಅವ್ರು ಕಳ್ಕೊಂಡಿದ್ದಾರೆ. ಹಾಗಾಗಿ ನಮಗೆ ಉದ್ದೇಶ ಏನಂದರೆ ಸರ್ಕಾರಿ ಆಸ್ಪತ್ರೆ ನಾವೆಲ್ಲರೂ ಕೂಡ ನಾವು ಮೊದಲನೇದಾಗಿ ನಾನಾಗಿರ್ಬೋದು, ಸೋಮಲಿಂಗಪ್ಪರಾಗಿರ್ಬೋದು, ನಮ್ಮೆಲ್ಲ ನಾಯಕರು ಹೋದಂಥ ಟೈಮಲ್ಲಿ ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಹೊರಗಡೆ ಚೀಟಿ ಬರೆದು ಕೊಡಬಾರ್ದು. ಮ್ಯಾಂಡೇಟ್ರಿ ಇದು. ಅದಕ್ಕೆ ಕಂಪಲ್ಸರಿಯಾಗಿ ಯಾವುದೇ ಔಷಧಗಳನ್ನು ಇಲ್ಲ ಆ ಇದ್ದಂಥ ಔಷಧಗಳು ಕೊಡಬೇಕು. ಇಲ್ಲದಂಥ ಔಷಧಗಳನ್ನು ಅವರೇ ಚೀಟಿ ತೊಗೊಂಡೋಗಿ ಹೊರಗಡೆ ಖರೀದಿ ಮಾಡೋಣಾಗ್ಲಿ ಕೊಡಬೇಕು. ಇಲ್ಲ ಅಂದರೆ ಪ್ರತಿ ತಿಂಗಳು ಕೂಡ ಏನು ಇವತ್ತು ಈ ಔಷಧ ಬೇಕಂದ್ರೆ ಡಿಮ್ಯಾಂಡ್ ಇರುತ್ತಾನೆ, ಆ ಡಿಮ್ಯಾಂಡಲ್ಲಿ ಈ ಔಷಧ ಇಲ್ಲ ಅಂತೇಳಿ ಕೂಡ ಅವ್ರು ಬೇಕಾದ್ರೆ ತರಿಸ್ಕೋಬೋದು. ಆದರೆ ಇವತ್ತು ಆ ಎಲ್ಲ ಔಷಧಗಳಲ್ಲಿ ಇಲ್ಲ ಅಂತೇಳಿ ಒಬ್ಬೊಬ್ರು 50,000 40,000 ಖರ್ಚು ಮಾಡ್ಕೊಂಡಾರ ಔಷಧಗಳು ಇಲ್ಲ ಅಂತೇಳಿ. ಇದೆಲ್ಲ ಕೂಡ ತಪ್ಪು ಏನು ನೋಡಿಸುತ್ತೆ ಅಂದ್ರೆ ಸರ್ಕಾರದ್ದು ಮಂತ್ರಿಗಳು ತಪ್ಪು ಅಂತೇಳಿ ನೋಡಿಸ್ಕೊಡ್ತದೆ. ಬಿಕಾಸ್ ಆಫ್ ನೆಗ್ಲಿಜೆನ್ಸಿ ಆಫ್ ದ ಗೌರ್ಮೆಂಟ್, ನೆಗ್ಲಿಜೆನ್ಸಿ ಆಫ್ ದ ಮಿನಿಸ್ಟ್ರಿ ಓನ್ಲಿ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಆಗಿದೆ. ಹಂಗಾಗಿ ಇವೆಲ್ಲ ಸರಿಪಡಬೇಕು ಅನ್ನೋಂಥ ಕಾರಣದಿಂದ ಮುಂದಕ್ಕೆ ಯಾವ ಬಾಣಂತರುಗಳು ಸಾವು ಆಗಬಾರ್ದು ಅನ್ನೋಂಥ ಕಾರಣದಿಂದ ಇವತ್ತು ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ನೋಡ್ರಿ ನಮ್ಮಲ್ಲಿ ಇದು ನಮ್ಮ ಸ್ಕ್ಯಾನಿಂಗ್ ಮಿಷನ್ಗಳು, ನಂತರ ಎಕ್ಸ್ರೇ ಮಿಷನ್ಗಳು NRHM ಅಡಿಯಲ್ಲಿ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿಯವರು ನ್ಯಾಷನಲ್ ರೂರಲ್ ಮಿಷನ್ ಕೆಳಗಡೆ ಇವತ್ತು NRHM ಕೆಳಗಡೆ ಭಾಳಷ್ಟು ಹೆಲ್ತ್ ಮಿಷನ್ ಕೆಳಗಡೆ ಅವ್ರಿಗೆಲ್ಲ ಕೂಡ ಸ್ಕ್ಯಾನಿಂಗ್ ಕೂಡ ಫ್ರೀ ಮಾಡಬೇಕು. ಅವರು ಹೌದು ಎಲ್ಲರಿಗೂ ಕೂಡ BPL ಕಾರ್ಡ್ ಸ್ಕ್ಯಾನಿಂಗ್ ಫ್ರೀ ಮಾಡಬೇಕು, ಎಕ್ಸ್ರೇ ಫ್ರೀ ಮಾಡಬೇಕು. ಸರ್ಕಾರಿ ಆಸ್ಪತ್ರೆಗೆ ಬಂದರೆ ₹1 ಕೂಡ ಖರ್ಚಾಗಲಾರ್ದಂತೆ ಅವರು ಫ್ರೀಯಾಗಿ ಬರಬೇಕು, ಫ್ರೀಯಾಗಿ ಮನೆಗೆ ಹೋಗಬೇಕು. ಆ ಫೆಸಿಲಿಟಿ ಮಾಡಿಕೊಡ್ಬೇಕಾಯಿತು. ಬಿಕಾಸ್ ಆಫ್ ಇವರು ಏನು ನೋಡ್ಕೊಳ್ಳಾರ್ದಕ್ಕೋಸ್ಕರವಾಗಿ ಇವರು ಮಂತ್ರಿಗಳಿಗೆ ಇವತ್ತು ಸತ್ರೆ ಬಂದಿಲ್ಲ.
ಇವತ್ತು ಸತ್ರನೇ ಬಳ್ಳಾರಿಗೆ ಬಂದಿಲ್ಲ. ಆ ಜಿಲ್ಲಾ ಮಂತ್ರಿಗಳು ಅಂತಾರೆ ಎಲ್ಲಿದನ್ನ ಗೊತ್ತಿಲ್ಲ. ಆತ ಜಿಲ್ಲಾ ಮಂತ್ರಿಗಳು ದೊಡ್ಡ ಮನುಷ್ಯ ಆತ, ಅದಕ್ಕೆ ಟೈಮ್ ಇಲ್ಲ. ಮುಖ್ಯಮಂತ್ರಿಗಳು ಟೈಮ್ ಆಯ್ತಾಗಲ್ಲ, ಅದಕ್ಕೆ ಟೈಮ್ ಇಲ್ಲ. ಅಂಥ ಮನುಷ್ಯ ಜಿಲ್ಲಾ ಮಂತ್ರಿಗಳು, ಅಂಥ ಮಂತ್ರಿ ರಾಜ್ಯದ ಆರೋಗ್ಯ ಮಂತ್ರಿಗಳು. ಹಂಗಾಗಿ ನಾವು ಬೀದಿ ಇಳಿದು ಹೋರಾಟ ಮಾಡಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಬೀದಿ ಇಳಿದು ಹೋರಾಟವನ್ನು ಮಾಡ್ತಾ ಇದ್ವಿ. ನೀವೇ ಹುಡುಕಿ ಕೊಡ್ಬೇಕು ಸಚಿವ, ನೀವೇ ಹುಡುಕಿ ಕೊಡ್ಬೇಕು ಅವ್ರನ್ನ. ಬಾಡಂಟಿಯರ್ದು ಅಂಗಾಂಗ ವೈಫಲ್ಯ ಅಂತ ಹೇಳ್ತಾರೆ, ಬಟ್ ಕೆಲವರು ಹೇಳಿದ್ರು ನಮ್ಗೆ ಯಾವ್ದು ತೊಂದರೆ ಇದ್ದಿಲ್ಲ. ಅಲ್ಲ, ಅವರು ಸಾವುಗಳನ್ನು ಮುಚ್ಚಿಡ್ತಾ ಇದಾರ. ಡಾಕ್ಟರ್ ಮೇಡಮ್ ಅವರೇ ಅವ್ರು ಏನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲಿದ್ದಾವೆ ನೋಡ್ಸ್ಕೊಡ್ಬೇಕಲ್ಲ. ಇವತ್ತು ನಾನು ಇಷ್ಟು ಮಂದಿ ಸತ್ತಾರಲ್ಲ, ಮತ್ತಂಗೆ ಇವತ್ತು ಇಷ್ಟು ಮಂದಿ ಸತ್ತಾರಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲಿದೆ ಇವರಿಗೆ ಎಲ್ಲ? ಇವತ್ತು ಪೋಸ್ಟ್ ಮಾರ್ಟಮ್ ಅಂತ ಕಂಪಲ್ಸರಿ ಆಸ್ಪತ್ರೆದಲ್ಲಿ ಸತ್ತರೆ ಏನಪ್ಪಣ ಪೋಸ್ಟ್ ಮಾರ್ಟಮ್ ಮಾಡಬೇಕಲ್ಲ ಇವರು. ಏನಮ್ಮ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಬೇಕಲ್ಲ ಇವರು. ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲಿದೆ ರಿಪೋರ್ಟ್ಸ್ ಎಲ್ಲಿದೆ ನೋಡ್ಸ್ ಅಂತ ಹೇಳಿ ಇವರು. ಸುಮ್ಮನೆ ಅವ್ರು ಎಲ್ಲ ಒಂದು ಕಡೆ ಪೋಸ್ಟ್ ಮಾರ್ಟಮ್ ಮುಚ್ಚಾಕಂತ ಕೆಲಸ ಮಾಡ್ತಾ ಇದ್ದಾರೆ ಇವರು. ಅಂದ್ರೆ ಎಷ್ಟು ಕಾನ್ಸ್ಪಿರಸಿ ಇದೆ ಅಂತೇಳಿ ಯೋಚನೆ ಮಾಡಿ. ಟೋಟಲಿ ಕಾನ್ಸ್ಪಿರಸಿ ಅಲ್ಲ, ಅದು CBIಗೆ ತನಿಖೆ ಆಗಬೇಕು. 1 ಕೋಟಿ ರೂಪಾಯಿ ಕೊಡಬೇಕಂದ್ರೆ ಮುಂಚೆ ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಇದು ಕಾನ್ಸ್ಪಿರಸಿ ಅಂತ ನಡೀತಾ ಇದೆ. ಹಂಗಾಗಿ ಇವತ್ತು ಸಾಕಷ್ಟು ಮಂದಿ ಸತ್ತಂತವ್ರನ್ನ ಬೇರೆ ಕಾಯಿಲೆದಿಂದ ಸತ್ತಾರಂದೇಳಿ ಅವರೇ ಜಾಯಿಂಟ್ ಮಾಡ್ತಾರೆ. ಅವರು ಕಾಸ್ ಆಫ್ ಪ್ರೆಗ್ನೆನ್ಸಿ ಇದ್ರೆ ಕೂಡ ಬೇರೆ ಬೇರೆ ಕಾಯಿಲೆಗಳು ಸುತ್ತಾರೆ. ಸರ್ಕಾರ ಆಸ್ಪತ್ರೆ ಅಲ್ಲ, ಸರ್ಕಾರಿ ಆಸ್ಪತ್ರೆ ಅಂದರೆ ಸರ್ಕಾರಿ ಕೆಲಸ, ದೇವ್ರ ಕೆಲಸ. ಸರ್ಕಾರಿ ಆಸ್ಪತ್ರೆ ಅದು ನಮ್ಮೆಲ್ಲರ ಮನೆ ಇಲ್ಲೇ ಇದ್ದಂಥ ಆಸ್ಪತ್ರೆ ಇದ್ದಂತೆ. ಹಂಗಾಗಿ ಇವತ್ತು ದೇವ್ರ ಮನೆ, ದೇವ್ರ ಆಸ್ಪತ್ರೆಯನ್ನು ಇವರೆಲ್ಲರೂ ಕೂಡ ಸರ್ಕಾರ ಮಂತ್ರಿಗಳು ಸೇರಿ ಟೋಟಲ್ ಆಗಿ ನೆಗ್ಲಿಜೆನ್ಸಿ ಮಾಡಿದ್ದಾರೆ. ಎಲ್ಲ ಕೂಡ ಲ್ಯಾಬ್ಸ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಸರ್ಕಾರ ನಡೆಸ್ಲಿಕ್ಕೆ ಬರ್ತಾ ಇಲ್ಲ. ಮಂತ್ರಿಗಳು ಜನರ ಬಗ್ಗೆ ಅವ್ರಿಗೆ ಕಷ್ಟಗಳು ಕೇಳೋಂಥ ಸಮಯ ಇಲ್ಲ. ಅಂಥವ್ರು ಮಂತ್ರಿಗಳಾದ್ರೆ ನಮ್ಮ ರಾಜ್ಯದ ಜನರ ಪರಿಸ್ಥಿತಿ ಏನಾಗುತ್ತೆ ಅಂತ ಅರ್ಥ ಮಾಡ್ಕೋಬೇಕಂತೇಳಿ ತಿಳಿಸ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.